ಉಪ್ಕಾರ್ ರಾಜ್ಗೆ ಒಂದು ಖಾಯಂ ನೌಕರಿ ಮತ್ತು ಚಿಕಿತ್ಸೆ ಬೇಕು ನಿಜ. ಈತ ಆರ್ಥೋಡಿಕ್ ಲೆದರ್ ಟೆಕ್ನಾಲಜಿ ಕಲಿತಿದ್ದಾನೆ. ತಾನಿರುವ ಸ್ಥಳದಿಂದಲೇ ಕೆಲಸ ಮಾಡೋ ಸಾಮರ್ಥ್ಯವೂ ಇದೆ. ಆತನ ಬಡಾವಣೆಯಲ್ಲೇ ವಾಸ ಮಾಡ್ತಾ ಇರುವಂತಹ ಸಹಾಯ ಮಾಡುವ ವ್ಯಕ್ತಿಯೊಬ್ಬರನ್ನ ಶಿವಣ್ಣ ಹುಡುಕಿದರು. ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ನ ಆಂಟೋನಿ ಬಾಲರಾಜ್ ಅವರಲ್ಲಿ ಶಿವಣ್ಣ ಸಹಾಯ ಕೇಳಿದರು. ಆಂಟೋನಿ ಬಾಲರಾಜ್ ಅವರು ಬಂದಿದ್ದಾರೆ. ಸೊ ಏನ್ ಸಹಾಯ ಮಾಡ್ತಾರೆ ಅಂತ ಅವ್ರ ಬಾಯಕ್ಕೆ. ಸೊ ಲೆಟ್ಸ್ ವೆಲ್ಕಮ್ ಆಂಟೋನಿ ಬಾಲರಾಜ್. ಹೇಳಿ ಆಂಟೋನಿ ಬಾಲರಾಜ್ ಅವರು. ಇವರೇ ಅವರು ಉಪ್ಕಾರ ರಾಜ್ ಅಂತ, ಅವರು ಸಗಾಯ ರಾಜ್ ಅಂತ. ಸೊ ಹೇಳಿ, ನಿಮ್ಮ ಏನ್ ತರ ಸಹಾಯ ಮಾಡ್ಬೋದು ಅಂತ ಹೇಳಿ. ಸರ್, ಈಗ ಇವ್ರಿಗೆ ಏನೋ ಒಂದು ಅಂಗಡಿ ಪ್ರಾವಿಷನ್ ಸ್ಟೋರ್ ಓಕೆ ಮಾಡ್ಕೊಳ್ತೀವಿ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಬೇರೆ ಯಾವುದೇ ನಾವು ಬೇರೆ ಥರ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗೋದಾಗ್ಲಿ ಮತ್ತು ಇನ್ಯಾವುದೇ ನಮ್ಮ ಕೈಲಿ ದುಡಿಮೆ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ. ರೋಮನ್ ಕ್ಯಾಥಲಿಕ್ ನಮ್ಮ ಒಂದು ಕಮಿಟಿ ಇದೆ. ಸೊ ಆ ಕಮಿಟಿಲಿ ಆಲ್ರೆಡಿ ನಾವು ಮಾತಾಡಿದ್ದೀವಿ. ಓಕೆ. ಸೊ ಮತ್ತೊಮ್ಮೆ ನಾವು ನಮ್ಮ ಕಮಿಟಿಲಿ ಮಾತಾಡಿ ಇವರಿಗೆ ನಾವು ನಮ್ಮ ಕಮಿಟಿಯಿಂದ ಏನಾದರೂ ಇವರಿಗೆ ಸಹಾಯ ಮಾಡಲಿಕ್ಕೆ ನಾವು ಇಷ್ಟಪಡ್ತೀವಿ. ಖಂಡಿತ ನೀವು ಸಹಾಯ ಮಾಡಕ್ಕೆ ಇಷ್ಟಪಡ್ತೀವಿ. ಇನ್ನೇನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಒಂದು ಪ್ರಕಾರ ಒಂದು ಏಡ್ ಸ್ಟಾರ್ಟ್ ಆಗೋದು ಕ್ರಿಶ್ಚಿಯಾನಿಟಿ ಕಮ್ಯುನಿಟಿಯಿಂದ ಜಾಸ್ತಿ ಅದು ಸ್ಟಾರ್ಟ್ ಆಗುತ್ತೆ. ಸೊ ಆ ಕಮ್ಯುನಿಟಿಯವ್ರು ಬಂದಿದ್ದಾರೆ, ಕ್ಯಾಥಲಿಕ್ ರೋಮನ್ ಕ್ಯಾಥಲಿಕ್ ಅಸೋಸಿಯೇಷನ್ ಅಂತ ಬಂದು ನಿಮಗೆ ಒಂದು ದಾರಿ ಮಾಡ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನೋಡಿ, ಈ ರೀತಿ ಒಂದು ಅವಕಾಶ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಈ ಲೆದರ್ ಮ್ಯಾನುಫ್ಯಾಕ್ಚರ್ ಕೋರ್ಸು ಕಲ್ತಿದ್ದೀರಾ ನೀವು. ಸೊ ಅದಕ್ಕೆ ಏನು ಮಾಡ್ಬೋದು ಅದನ್ನೊಂದು ಯೋಚನೆ ಮಾಡೋಣ. ಒಂದು ಇದಾಗಿದೆ, ಒಂದು ಪ್ರೊವಿಷನ್ ಸ್ಟೋರ್ ಥರ ಮಾಡ್ಕೊಡ್ತೀವಿ ಅಂತ ಒಂದು ಭರವಸೆ ಇದೆ. ಸೊ ಇದ್ರದ್ದು ಯಾವ ರೀತಿ ಮಾಡ್ಬೋದು ಅಂತ ನಾವು ಪ್ಲಾನ್ ಮಾಡಿ ನೋಡ್ತೀವಿ. ಸದ್ಯಕ್ಕೆ ಇದೊಂದು ಇದಾಯ್ತು. ಐ ಥಿಂಕ್ ನಿಮ್ಮ ತಂದೆ ನಿಮ್ಮ ತಾಯಿ ಬನ್ನಿ. ಇವಾಗ ನಿಮ್ಮ ಮಗನಿಗೆ ಸಹಾಯ ಮಾಡ್ತಿರೋ ಇವರೇನೆ. ಸಂತೋಷ ಆಯ್ತಾ? ಸೊ ಒಂದು ಪ್ರಕಾರ ಇದಾಗಿದೆ ಅಮ್ಮ. ಇನ್ನೊಂದು ಕೆಲಸದ ಬಗ್ಗೆನೂ ನಾವು ಟ್ರೈ ಮಾಡ್ತೀವಿ. ಯಾರೋ MLA ನವರು ಭರವಸೆ ಕೊಟ್ಟಿದ್ದಾರೆ, ವಿಶ್ವನಾಥ್ ಅಂತ. ಸೊ ಅವ್ರ ಜೊತೆ ಮಾತಾಡ್ತೀವಿ. ಮಾತಾಡಿದ್ಮೇಲೆ ಅವರು ಬೇರೆ ಒಂದು ಆಪ್ಷನ್ ಅಂತ ಇಟ್ಕೊಂಡಿದ್ವಿ. ಸೊ ಯಾವ ರೀತಿ ಮಾಡ್ಬೋದು ಮಾಡೋಣ. ಓಕೆ, ಆಲ್ ದಿ ಬೆಸ್ಟ್. ನಾವು ಅಪ್ಪಾಜಿ ಅವರದ್ದು ವೀರಪ್ಪನವ್ರು ಕಿಡ್ನಾಪ್ ಮಾಡಿದಾಗ ನಮ್ದು ಬ್ಯಾಡ್ ಲಕ್, ಅವಾಗ ಮಾರ್ಥಾಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ವಿ. ಆದ್ರೆ ಇವತ್ತು ಅದೇ ಅದೃಷ್ಟನೇನು ಅನ್ಸುತ್ತೆ. ನಾನು ನಿಮ್ಮನ್ನ ಈ ತರ ಒಂದು ಡೈರೆಕ್ಟ್ ಆಗಿ, ನಾವು ನಿಮ್ ತುಂಬಾನೇ ಅಭಿಮಾನಿ. ಇಲ್ಲ ಅಂದ್ರೆ ಒಂದು 70-80 ಫಿಲಿಮ್ಗಳನ್ನ ನಾನು ಈಗ ಆಲ್ರೆಡಿ ನೋಡಿದ್ದೀನಿ. ಈಗ ನಿಮ್ದು ಜೋಗ ಈಗ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅಪ್ಪ ನೀವು ಹೇಳಿದ್ರಿ ಹತ್ರ ಅಪ್ಪಾಜಿ ವೀರಪ್ಪನ ಕಿಡ್ನಾಪ್ ಮಾಡಿದಾಗ ಇಲ್ಲ ಅವ್ರಿಲ್ಲ ಅಂತ ನಾವು ಅನ್ಕೊಂಡಿಲ್ಲ. ಅಪ್ಪಾಜಿ ಖಂಡಿತ ಇದ್ದಾರೆ. ಅವ್ರು ನೋಡಿ, ಅವ್ರು ನೇತ್ರದಾನ ಮಾಡಿದಾರೆ. ಕಣ್ಣು ಎಲ್ಲೋ ನೋಡ್ತಾ ಇದೆ ನಮ್ನ. ಇನ್ನು ನಾವು ಖಂಡಿತ ಅಪ್ಪಾಜಿ ನಾನು ಇವತ್ತು ಈ ಪ್ರೋಗ್ರಾಮ್ ಮಾಡ್ತಿದ್ದ ಅವರೇ ಸ್ಫೂರ್ತಿ. ಅದಕ್ಕೆ ಅವ್ರ ಸ್ಫೂರ್ತಿಯಿಂದ ಈ ರೀತಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಜನಗಳ ಜೊತೆ ಇನ್ನು ಹತ್ರಕ್ಕೆ ಹೋಗಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಆಕ್ಟ್ ಮಾಡ್ತೀನಿ, ಬರ್ತೀನಿ, ಓಕೆ. ಬಟ್ ಈ ರೀತಿ ಮಾಡಿದಾಗ ಎಲ್ಲೋ ಒಂದ್ ಕಡೆ ನಾವು ಜನಗಳ ಒಂದು ಭಾವನೆಗೆ ತುಂಬಾ ಹತ್ರ ಹೋಗ್ತೀವಿ. ಸೊ ಬಹಳ ಖುಷಿ ಆಯ್ತು. ಆದ್ರೂ ನೀವು ನೋಡಿ, ನೀವು ಈ ರೀತಿ ಆದ್ರೂ ಬದುಕ್ಬೇಕಂತ ಒಂದು ಛಲ ಉಟ್ಕೊಂಡಿದ್ರಲ್ಲ, ಇದೇ ಮಾದರಿ ಎಲ್ರಿಗೂ ಆಗ್ಬೇಕು. ಯಾರು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅನ್ಕೋಬಾರ್ದು. ಆಗುತ್ತೆ, ಮನಸ್ಸಿದ್ದರೆ ಮಾರ್ಗ. ಅದು ನೀವು ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಒಂದು ರಿಕ್ವೆಸ್ಟ್ ಅಣ್ಣ, ಹೇಳಿ. ನಾವು ಅಪ್ಪಾಜಿ ಅವ್ರ ಕಣ್ಣು ದಾನ ಮಾಡಿದಾಗಿಂದ ನಾವು ಅದನ್ನ ಇದ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ನಾವು ಊರಲ್ಲಿ 2 ವರ್ಷದಿಂದ ಕನ್ನಡ ರಾಜ್ಯೋತ್ಸವ ಮಾಡಿ ಅಪ್ಪಾಜಿ ಹೆಸರಲ್ಲಿ ಇಟ್ಟಿದ್ದೀವಿ. ಈಗ ನಮ್ಮ ಯುವಕರು ಮತ್ತೆ ನಾವು ಈ ಒಂದು ಪ್ರೋಗ್ರಾಮ್ ಇಂದ ನಾವು ಕಣ್ಣ ದಾನ ನಿಮ್ಮ ಮುಖಾಂತರ ನೇತ್ರ ದಾನ ಮಾಡ್ಬೇಕು ಅಂತಿದ್ದೀವಿ. ನಮ್ಮ ಸಂಘದ ಹುಡುಗರು ಬಂದಿದ್ದಾರೆ. ದಯವಿಟ್ಟು ಅವ್ರು ನಿಮ್ಮ ಮುಖಾಂತರ ಅವ್ರಿಗೆ ನಾವೆಲ್ಲ ಸೇರಿ ನೀವು ನೇತ್ರದಾನಕ್ಕೆ ಇದು ಮಾಡ್ಕೊಂಡು. ಖಂಡಿತ ನಿಮ್ಮ ಸ್ನೇಹಿತರು ಬನ್ನಿ. ಇವರೆಲ್ಲ ನಮ್ಮ ಊರಿನ ಫ್ರೆಂಡ್ಸ್, ಯುವಕರದ್ದು. ನಮ್ದೊಂದು ಸಂಘ ಇನ್ನ ರಿಜಿಸ್ಟರ್ ಆಗಿಲ್ಲ. ನಿಮ್ಮ ಮಾತ್ರ ಫ್ರೆಂಡ್, ನಮಗೂ ಫ್ರೆಂಡ್ಸ್. ಎಲ್ಲರೂ ನಮ್ಮ ಊರಲ್ಲಿ ಅಭಿಮಾನಿಗಳು ಯಾವಾಗ್ಲೂ ಸ್ನೇಹಿತರ ತರ ಇರ್ಬೇಕು. ಊರಲ್ಲಿ 100 ಜನಿನಲ್ಲಿ 90 ಜನ ಇಡೀ ನಮ್ಮ ಊರಲ್ಲಿ ನಿಮ್ಮ ಅಭಿಮಾನಿಗಳು. ತುಂಬಾ ಸಂತೋಷ. ನಿಮ್ದು ಫಿಲಿಮ್ದು ವಾಲ್ ಪೋಸ್ ಎಲ್ಲ ಇವ್ರ ಮನೆ ಬೀರಲ್ಲಿದೆ. ಪ್ರತಿಯೊಂದು ನಿಮ್ದು ಚಿತ್ರದ ವಾಲ್ ಪೋಸ್ ಬೀರು ಮತ್ತೆ ಸ್ಕೂಟರ್ ಮೇಲೆ. ಅದಕ್ಕೆ ನೋಡಿ, ನೀವು ನಿಮ್ಮಂತ ಅಭಿಮಾನಿಗಳಿಂದ ಈ ಶಿವಣ್ಣ ಆಗಿರೋದು, ಇಲ್ಲ ರಾಜ್ಕುಮಾರ್ ಆಗಿರೋದಲ್ಲ, ಯಾರಿಂದ ಅಭಿಮಾನಿಗಳು. ಅದಕ್ಕೆ ನೋಡಿ, ಅಪ್ಪಾಜಿ ಯಾವಾಗ ಹೇಳೋರು ಅಭಿಮಾನಿಗಳೇ ದೇವ್ರು ಅಂತ. ಸೊ ಇವತ್ತು ನಾವು ದೇವರುಗಳ ಮಧ್ಯೆ ಇದ್ದೀವಿ.
ದೇವ್ರಿಗೆ ಸೇವೆ ಮಾಡೋ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ಥ್ಯಾಂಕ್ಸ್ ಜಿ ಟಿವಿ ಅವ್ರು, ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಇಂಥ ಒಂದು ಪ್ರೋಗ್ರಾಮ್ ಮಾಡಿ ನಿಮ್ಗಳ ಆಸೆನ ತೀರ್ಸಕ್ಕೆ ಒಂದು ದಾರಿ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಆಂಟನಿ ಪಾಲ್ರಾಜ್ ಅವರು. ತುಂಬಾ ಥ್ಯಾಂಕ್ಸ್. ಗಾಡ್ ಬ್ಲೆಸ್ ಯು. ಉಪ್ಕಾರ್ ರಾಜ್ಗೆ ವೈದ್ಯಕೀಯ ನೆರವು ಸಹ ಬೇಕಲ್ವೇ? ಯಲಹಂಕ ಕ್ಷೇತ್ರದ ಶಾಸಕ SR ವಿಶ್ವನಾಥ್ ಅವರನ್ನ ಶಿವಣ್ಣ ಸಹಾಯಕ್ಕಾಗಿ ಕರೆದರು. ಹಲೋ ಸರ್, ನಮಸ್ಕಾರ. ನಾನು ಶಿವರಾಜ್ ಕುಮಾರ್ ಮಾತಾಡ್ತೀರಾ ಸರ್? ನಮಸ್ಕಾರ ಸರ್. ನಮಸ್ಕಾರ ವಿಶ್ವನಾಥ್ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆಲಿ ಮಾತಾಡಿದ್ ಬಹಳ ಸಂತೋಷ ನನಗೆ. ನಾವೊಂದು ಪ್ರೋಗ್ರಾಮ್ ಮಾಡ್ತಿದ್ವಿ, ನಾನಿರೋದೇ ನಿಮಗಾಗಿ ಅಂತ. ಇಲ್ಲಿ ಇಬ್ರು ಟ್ವಿನ್ಸ್ ಬಂದಿದ್ರು ಸರ್. ಟ್ವಿನ್ಸ್ ಬಂದಿದ್ರು, ಸಗಾಯ್ ರಾಜ್ ಅಂಡ್ ಉಪ್ಕಾರ್ ರಾಜ್ ಅಂತ. ದೇ ವಾಂಟೆಡ್ ಅ ಹೆಲ್ಪ್ ಸರ್. ದೇ ವಾಂಟೆಡ್ ಅ ಫೇವರ್. ಯಾವ ತರ ಬೇಕು ಅಂತ ಹೇಳಿದ್ರೆ ಸರಿ ಸರ್, ಆ ತರ ನಾನು ಮಾಡ್ಕೊಡ್ತೀನಿ. ಖಂಡಿತ ಸರ್. ಯಾಕಂದ್ರೆ ನಿಮ್ಮಂತವ್ರು ಸ್ವಲ್ಪ ನೀವು ಮನ್ಸು ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್. ಇಲ್ಲ, ಖಂಡಿತ ಮಾಡ ಸರ್. ಅದೇ ಸರ್, ಒಳ್ಳೇದಾಯ್ತು ಸರ್. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿದ್ದು. ನಾ ಕಳ್ಸ್ಕೊಡ್ತೀನಿ ಸರ್ ಅವ್ರನ್ನ. ಓಕೆ ಸರ್. ಒಂದು ಸೈಟ್ ಮಾಡ್ತಾ ಇದೀವಿ, ಅಲ್ಲಿ ಪ್ರಿಪೇರ್ ಕೊಡ್ಬೋದು. ಇಲ್ಲ ಅವ್ರೇನಾದ್ರು ಉದ್ಯೋಗ ಮಾಡೋದಿದ್ರೆ ಓಕೆ ಸರ್, ಯಾವ ತರ ಬೇಕು ಖಂಡಿತವಾಗಿ ಮಾಡ್ತೀನಿ. ಓಕೆ, ಅವ್ರನ್ನೇ ಕಳಿಸ್ತೀನಿ ಸರ್. ನೀವು ಮಾತಾಡ್ಬಿಟ್ಟು ಒಂದ್ಸತಿ ಇದು ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಖಂಡಿತವಾಗಿ ಸರ್. ನೀವು ಫಸ್ಟ್ ಟೈಮ್ ನಮ್ಗೆ ಏನೋ ಒಂದು ಹೇಳಿದ್ರೆ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು. ಸೊ ಇವತ್ತಿನ ವಿಶ್ವನಾಥ್ ಅವ್ರ ಹತ್ರ ಮಾತಾಡಿದ್ದೀವಿ. ಅವರು ಸ್ಟ್ರೈಟ್ ಆಗಿ ಹೇಳಿದ್ದಾರೆ, ನೀವು ಏನಂತೀರೋ ಅದು ಮಾಡಿಸ್ತೀವಿ ಸರ್, ನಾವು 2 ಆಪ್ಷನ್ ಕೊಡ್ತೀವಿ, ಯಾವ ತರ ಬೇಕಾದ್ರೂ ಸಹಾಯ ಮಾಡಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ತಾರೆ. ಖಂಡಿತ ವಿಶ್ವನಾಥ್ ಅವ್ರ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ರಾಜ್ ಅಂತೇಳಿ ಕಸ್ಗಟ್ಪುರದ ನನ್ನ ಕ್ಷೇತ್ರದ ಒಬ್ಬ ಅಂಗವಿಕಲ ಬಾಲಕನ ಪರವಾಗಿ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರಾದಂಥ ಶಿವಣ್ಣವರು ನಾನಿರುವುದೇ ನಿಮಗಾಗಿ ಅನ್ನತಕ್ಕಂಥ ಜಿ ಕನ್ನಡದ ಮುಖಾಂತರ ನನಗೆ ದೂರವಾಣಿ ಕರೆಯನ್ನು ಮಾಡಿ ಅವ್ರಿಗೆ ಸಹಾಯ ಮಾಡೋದ್ರ ಕೋರಿದ ಮೇರೆಗೆ ಇವತ್ತು ನಾನು ಉಪ್ಕಾರ್ ರಾಜ್ಗೆ ಒಂದು ಉಚಿತ ನಿವೇಶನವನ್ನು ಅದೇ ಭಾಗದಲ್ಲಿ ಕೊಡೋದಕ್ಕೆ ಇವತ್ತು ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಮತ್ತೆ ಕೊಡಿಸ್ತೀನಿ. ಜೊತೆಯಾಗಿ ಅಂಗವಿಕಲ ಆ ಯುವಕ ಓಡಾಡೋದಕ್ಕೆ ಒಂದು ಮೋಟಾರ್ ಚಾಲಿತ ತ್ರಿಚಕ್ರ ಸೈಕಲ್ ಅನ್ನು ಕೂಡ ನಾನು ಕೊಡಿಸ್ತಾ ಇದ್ದೀನಿ. ಇವತ್ತು ಅವನೊಂದು ಅಂಗಡಿಯನ್ನು ಮಾಡ್ಕೊಂತೀನಿ ಅಂತ ಹೇಳ್ದ, ಅದಕ್ಕಾಗಿ ಸ್ವಲ್ಪ ಧನ ಸಹಾಯವನ್ನು ಕೂಡ ಇವತ್ತು ನಾನು ಮಾಡಿದ್ದೀನಿ. ಉಪ್ಕಾರ್ ರಾಜ್ ಮತ್ತು ಆತನ ಕುಟುಂಬಕ್ಕೆ ಅಗತ್ಯವಾದ ಎಲ್ಲ ಸಹಾಯ ನೀಡುವುದಾಗಿ ಶಾಸಕ ವಿಶ್ವನಾಥ್ ಭರವಸೆಯನ್ನು ನೀಡಿದರು.